ನಮಸ್ಕಾರ ಎವ್ರಿವನ್, ವೆಲ್ಕಮ್ ಟು ಗೋ ವಿತ್ ದ ಫ್ಲೋ. ಸೊ ಇವತ್ತು ನನ್ನ ಅಣ್ಣಂದು ಯೂಟ್ಯೂಬ್ ಚಾನಲ್ ನಾನು ಹ್ಯಾಂಡ್ ಓವರ್ ಮಾಡ್ತಾ ಇದ್ದೇನೆ. ಸೊ ಈಗ ನಾವು ಇವತ್ತು ದೀಪಾವಳಿ ಎಲ್ಲ ಆಯಿತು, ನಿನ್ನೆ ಎಲ್ಲ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಸೊ ಇವತ್ತು ಎಲ್ಲ ಫ್ರೀ ಇದ್ವಿ, ಸ್ಯಾಟರ್ಡೇ. ಸೊ ಎಲ್ಲಿ ಹೋಗುವ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ನಮ್ಮ ಮನೆ ದೇವರು ಇಲ್ಲೇ ನಮ್ಮ ಮನೆ ಹತ್ರ ಒಂದು 10-15 ಕಿಲೋಮೀಟರ್ಸಲ್ಲಿ ಉಂಟು. ಸೊ ಅಲ್ಲಿ ಹೋಗುವ ಅಂತ ಡಿಸೈಡ್ ಮಾಡಿ. ನಮ್ಮ ನಾಯಿ ಝೂಝು ಆಕ್ಚುಲಿ ಕ್ಯಾಮರಾ ಶೈ ಪರ್ಸನ್, ಕ್ಯಾಮರಾ ತೋರಿಸಿದ್ವಿ. ಝೂಝು ಇಲ್ಲಿ ನೋಡಿ ಕ್ಯಾಮರಾ ತೋರಿಸಿದ ಕೂಡಲೇ ಆಕ್ಚುಲಿ ಕ್ಯಾಮರಾ ಅಪೋಸಿಟ್ ಡೈರೆಕ್ಷನ್ ಹೇಗೆ ನೋಡ ಅಣ್ಣ ನಮಸ್ಕಾರ ಎಲ್ಲರಿಗೂ. ಹಲೋ ಲೆಟ್ಸ್ ಗೋ. ಎಲ್ಲರೂ ಸಹ ಹೇಳಿ. ಇದು ನನ್ನದು ದೊಡ್ಡ ಅಂದ್ರೆ ಅಪ್ಪಂದ ಅಮ್ಮ, ಅಪ್ಪ ಅಮ್ಮ ತಂಗಿ. ಲೆಟ್ಸ್ ಗೋ. ನಮ್ಮ ಕುಲದೇವರ ಮನೆಗೆ ಬಂದಿದ್ದೇವೆ. ಸೊ ನಾವೀಗ ಒಂದು ಸ್ವಾಮಿ ಕೊರಗಜ್ಜಂದು ದೇವಸ್ಥಾನಕ್ಕೆ ಬರ್ತಿದ್ದೇವೆ. ತೋರಿಸ್ತೇನೆ ನಾನು. ಇದು ನಮ್ಮ ಸ್ವಾಮಿ ಕೊರಗಜ್ಜನ ದೇವಸ್ಥಾನ. ಇದು ಸ್ವಾಮಿ ಕೊರಗಜ್ಜ ತುಂಬ ಕಾರಣಿಕವಾದ ದೈವ. ನೀವು ತುಳುನಾಡಿನ ಎಲ್ಲರಿಗೆ ಸಹ ಗೊತ್ತಿರ್ತದೆ. ಆ್ಯಕ್ಚುಲಿ ಈಗ ತುಳುನಾಡಲ್ಲ, ಔಟ್ ಆಫ್ ದ ತುಳುನಾಡು ಅವರಿಗೆ ಸಹ ಗೊತ್ತಿರ್ತದೆ. ಸೊ ಒಂದು ಆ್ಯಕ್ಚುಲಿ ತುಂಬ ಪವಾಡ ಅಥವಾ ಕಾರಣಕ್ಕೆ ಅಂತ ಹೇಳಿದರೆ, ನೀವು ನಿಮ್ಮ ಎಂಥದೇ ಬಿಲಾಂಗಿಂಗ್ಸ್ ಕಳ್ಕೊಂಡಿದ್ರು ಕೂಡ ದೇವರನ್ನು ಬೇಡ್ಕೊಂಡು ಹಣ ಇಟ್ಟು ಅಥವಾ ಆ್ಯಕ್ಚುಲಿ ಡ್ರಿಂಕ್ಸ್ ಅಥವಾ ಚಕ್ಕುದಲ್ಲಿ ಇಟ್ಟು ಬೇಡ್ಕೊಂಡ್ರೆ ನಿಮಗೆ ಕ್ಷಣದಲ್ಲಿ ಸಿಗ್ತದೆ. ಆ್ಯಕ್ಚುಲಿ ನಂದಿದು ಇದು ಬ್ರಾಸ್ಲೆಟ್. ಇದು ನಾನು ಡೈಲಿ ವೇರಿಗೆ ಹಾಕ್ತಿರ್ತೇನೆ. ಬಟ್ ಎಂತಾಯಿತು ಅಂತ ಹೇಳಿದರೆ, ಒಂದು ಸಲ ನಾವು ಸ್ಕೂಟಿಯಲ್ಲಿ ಹೋಗ್ಬೇಕಾದ್ರೆ ಅಥವಾ ಮನೆಯಿಂದ ಹೊರಡಬೇಕಾದ್ರೆ ಬ್ರಾಸ್ಲೆಟ್ ಇರಲಿಲ್ಲ. ಅದು ಆ್ಯಕ್ಚುಲಿ ಇದು ಗೋಲ್ಡ್ ಇದೆ. ಸೊ ತುಂಬ ನನಗೆ ಭಯ ಆಗಿತ್ತು, ಎಂತ ಮಾಡೋದು ಅಂತೇಳಿ. ಸೊ ನಾನು ಆಗ ಫಸ್ಟಿಗೆ ನೆನಪಾದಿದೆ ಕೊರಗಜ್ಜ. ನಾನು ದೇವರೇ ನನಗೆ ಒಂದು ಬ್ರಾಸ್ಲೆಟ್ ಸಿಕ್ಕಿದ್ರೆ 50 ರೂಪಾಯಿ ಹಾಕ್ತೇನೆ ಅಂತ ಹೇಳ್ಕೊಂಡಿದ್ದೆ. ಇದು ನಂತರ ಎಲ್ಲೋ ಗೊತ್ತಿಲ್ಲ, ಒಂದು ಸ್ವಲ್ಪ ಒಂದು ವಿದಿನ್ ಅರ್ಧ ಗಂಟೆಯಲ್ಲಿ ನಮ್ಮ ಬ್ರಾಸ್ಲೆಟ್ ನಮ್ಮ ಮನೆಯ ದಾರಿಯಲ್ಲೇ ಗೇಟ್ ಹತ್ರವೇ ಇತ್ತು. ಅದು ಗೇಟ್ ಹತ್ರ ಯಾರು ಸಹ ಕಳ್ಳತನ ಸಹ ಮಾಡ್ಬೋದಿತ್ತು, ಕಳ್ಳತನ ಸಹ ಮಾಡಲಿಲ್ಲ. ಅಲ್ಲೇ ನನಗೆ ಎಲ್ಲಿ ಬಿದ್ದಿತ್ತು ಅಲ್ಲೇ ಸಿಕ್ಕಿತ್ತು. ಇಟ್ಸ್ ಲೈಕ್ ಮಿರಾಕಲ್. ಸೊ ಅದಕ್ಕೆ ಈಗ 50 ರೂಪಾಯಿ ಇರ್ತಾರೆ. ಸೊ ಹೀಗೆದ್ದು ತುಂಬ ಪರಿಸ್ಥಿತಿಗಳು, ಸಿನಾರಿಯೋಸ್ ತುಂಬ ಈ ಥರ ನೋಡ್ಬೋದು. ಇಲ್ಲಿ ಗೋಲ್ಡ್ ಚೈನ್ ಎಲ್ಲ ಹಾಕಿ ಅದು ಯಾವುದೇ ವಸ್ತು ಕಳೆದು ಹೋದ್ರೆ ಸಹ ದೇವರ ಹತ್ರ ಇಟ್ಕೊಳ್ಬೋದು. ಆ್ಯಕ್ಚುಲಿ ಕೊರಗಜ್ಜ ಅವ್ರದ್ದು ಮೆಜಾರಿಟಿ ಅಥವಾ ಎಲ್ಲರೂ ಸಹ ಹೆಚ್ಚಾಗಿ ಎಂತ ಅವರದ್ದು ಹೇಳುವುದಂತ ಹೇಳಿದ್ರೆ, ನಿಮ್ಮದು ವಸ್ತುಗಳಿಗೆ ಅವರು ಅಂತ ಹೇಳಿ ಆಸ್ತಿ ಇದು ಹೀಗೆ ಅಂದರೆ ಗೊತ್ತಿಲ್ಲ, ನಿಮ್ಮ ವಸ್ತುಗೆ ಅವರು ಪ್ರೊಟೆಕ್ಟ್ ಮಾಡ್ತಾರೆ. ಸೊ ನೀವು ಜಸ್ಟ್ ಬೇಕು. ರಿಯಲ್ ಸ್ಟೋರಿ ನಂದು ಅಂತಲ್ಲ, ಎಲ್ಲರೊಟ್ಟಿಗೆ ಸಾಗಿದೆ. ಸ್ಥಾನದಿಂದ ಹೊರಗೆ ಬಂದ ಮೇಲೆ ನಾವು ನಮ್ಮ ಕಾಲು ತೊಳಿತೇವೆ. ಸೊ ಇದು ಸಂಪ್ರದಾಯ. ಅಮರನ್ ಪಿಕ್ಚರ್ ನೋಡ್ಲಿಕ್ಕೆ ಬಂದೆ ನಾನು, ನನ್ನ ತಂಗಿ ಮತ್ತೆ ತಮ್ಮ. 15ಗೆ ಶೋ ಸ್ಟಾರ್ಟ್. ಯಾವಾಗಲೂ ಲೇಟ್, ಅವನದ್ದು ಆಲ್ವೇಸ್ ಲೇಟ್. ನೋಡು ಹೇಗೆ ಅಂತ. ಟ್ರೈಲರ್ ಎಲ್ಲ ನೋಡಿದ್ದೇನೆ, ತುಂಬ ಇಷ್ಟ ನನಗೆ. ತುಂಬ ಇಮೋಷನಲ್ ಸೆಂಟಿಮೆಂಟ್ ಮೂವಿ ಅಂತ ಅನಿಸ್ತದೆ. ಅದೇ. ಸೊ ಹೋಪ್ಫುಲಿ ಈಗ ಆಫ್ಟರ್ ಮೂವಿ ರಿವ್ಯೂ ಒಳ್ಳೆ ಉಂಟು, ಇಮೋಷನಲ್ ಆಗಿ ತುಂಬಾ ಒಳ್ಳೆ ಉಂಟು. ನಾವು ರೆಕಮೆಂಡ್ ಮಾಡ್ತೇವೆ ಇದು ಮೂವಿ. ನೋಡಿ ನಮ್ಮ ತಮ್ಮ ಬಂದಿದ್ದಾನೆ. ಬಂದದ್ದು ಎವ್ರಿ ಪೇಟ್ರಿಯಟ್ ನೋಡಲೇಬೇಕು ಮೂವಿ. ಎಲ್ಲರದ್ದು ಆಕ್ಟಿಂಗ್ ಟಾಪ್ ನಾಚ್ ಉಂಟು, ಹೇಳಲಿಕ್ಕಿಲ್ಲ. ಎಲ್ಲ ಆಸ್ಪೆಕ್ಟ್, ಸಿನಿಮಾಟೋಗ್ರಫಿ, ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲ ಸಕ್ಕತ್ತಾಗಿ ಉಂಟು. ಲಾಸ್ಟಿಗೆ ಫುಲ್ ಬೇಜಾರಾಗ್ತದೆ. ಕಂಟೆಂಟ್ ಮಾತಾಡ್ತಿದ್ದು, ಏನು ಓವರ್ ಆಕ್ಟಿಂಗ್ ಏನಿಲ್ಲ. ಕಂಟೆಂಟ್, ಸ್ಟೋರಿ ಲೈನ್ ಫ್ಯಾಮಿಲಿ ಮೂವಿ. ಎಲ್ಲ ಸಹ ಇಡೀ ಫ್ಯಾಮಿಲಿ ಹೋಗಿ ನೋಡಬೇಕು. ತುಂಬ ಪ್ರೌಡ್ ಆಗ್ತಿದೆ ಮೂವಿ ನೋಡ್ತಾ. ಅಂದರೆ ಯಾವ ಥರದೆಲ್ಲ ಆರ್ಮಿಯವರು ನಮ್ಮ ಇಂಡಿಯಾವನ್ನು ಪ್ರೊಟೆಕ್ಟ್ ಮಾಡ್ತಿದ್ದಾರೆ. ನಾವು ಸೇಫ್ ಆಗಿರ್ತೇವೆ, ಬಟ್ ಅವ್ರು ಎಂತ ಗೋತ್ರು ಮಾಡ್ತಾರಂತ ನಮ್ಗೆ ಗೊತ್ತಿರೋದಿಲ್ಲ. ಇದು ಜಸ್ಟ್ ಒಂದು ಸಣ್ಣ ಅಂತ ಹೇಳೋದು ಗ್ಲಿಮ್ಸ್ ಅಷ್ಟೇ. ನಮ್ಮ ಕಡೆಯಿಂದ 10 on 10. ವಚನ್ ಎಂತ ರೇಟಿಂಗ್? 10. I have only 10 fingers. 10 out of 10. ಅಣ್ಣ 10 on 10. Bye guys.